ನಮ್ಮ ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ 7ನೇ ಪುಣ್ಯಸ್ಮರಣೆ ದಿನದಂದು ಅವರಿಗೆ ಗದ್ದುಗೆ ದರ್ಶನ ಮತ್ತು ಆಶೀರ್ವಾದವನ್ನು ಪಡೆಯಲು ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ನಡೆದಾಡುವ ದೇವರು ಎನಿಸಿದ್ದ ಪರಮ ಪೂಜ್ಯ ಶ್ರೀ ಸಿದ್ಧಗಂಗಾ ಶ್ರೀಗಳು ಈ ನಾಡಿನ ಚೈತನ್ಯ ಸ್ವರೂಪರು. ಅವರು ನಮ್ಮ ಜೊತೆಗೆ ಭೌತಿಕವಾಗಿ ನಮ್ಮೊಂದಿಗೆ ಇಲ್ಲದಿದ್ದರೂ ಸಹ ಅವರ ಬದುಕು, ಸಾಧನೆ ಮತ್ತು ಉಪದೇಶಗಳು ಎಲ್ಲರಿಗೂ ದಾರಿದೀಪವಾಗಿದೆ. ಅನ್ನ, ಅಕ್ಷರ ಮತ್ತು ಆಶ್ರಯ ತ್ರಿವಿಧ ದಾಸೋಹದ ಮೂಲಕ ಲಕ್ಷಾಂತರ ಬಡ ಮಕ್ಕಳ ಬದುಕಿನಲ್ಲಿ ಬೆಳಕು ನೀಡಿದ ಮಹಾನ್ ಸಂತ ಶರಣರು. ಆಗಲೆಲ್ಲ ನನಗೆ ಅವರ ಆಶೀರ್ವಾದ ಸ್ವರೂಪವಾಗಿ ಹೊಸ ಶಕ್ತಿ ಸಿಗುತ್ತದೆ. ಅವರು ಭೌತಿಕವಾಗಿ ಇದ್ದಾಗಲೂ ಶ್ರೀಗಳ ಆಶೀರ್ವಾದ ಸದಾ ನನ್ನ ಮೇಲಿತ್ತು. ಅವರ ಮಾರ್ಗದರ್ಶನದಂತೆ ಜನಸೇವೆ ಮಾಡುವ ಪ್ರಾಮಾಣಿಕ ಪ್ರಯತ್ನ ಮಾಡಿಕೊಂಡು ಬಂದಿದ್ದೇನೆ. ಅವರ ಆಶೀರ್ವಾದ ನಾಡಿನ ಮೇಲೆ, ಎಲ್ಲ ಭಕ್ತರ ಮೇಲೆ ಸದಾ ಇರಲಿ ಅನ್ನೋದೇ ನನ್ನ ಪ್ರಾರ್ಥನೆ. ಬಹುಶಃ ಪ್ರತಿನಿತ್ಯ ನಾನು ಎದ್ದ ತಕ್ಷಣ ಮೊದಲು ನೆನಪು ಮಾಡಿಕೊಳ್ಳೋದು ಶಿವಕುಮಾರ ಸ್ವಾಮೀಜಿಯವರನ್ನು. ಅವರ ಒಂದು ಶಕ್ತಿನೇ ಇವತ್ತು ಈ ಸ್ಥಾನಮಾನಗಳು ನನ್ನ ಕುಟುಂಬಕ್ಕೆ ಸಿಕ್ಕಿರಬೇಕಾದ್ರೆ ಅವರ ಸಂಪೂರ್ಣ ಆಶೀರ್ವಾದ ಕಾರಣ. ಅದಕ್ಕಾಗಿ ಇಲ್ಲಿ ಬಂದು ಮತ್ತೊಮ್ಮೆ ಅವರು ಸ್ಮರಣೆ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ, ಬಂದಿದ್ದೇನೆ. ಧನ್ಯವಾದಗಳು. ಸರ್, ಈ ದಿನ ದಾಸೋಹ ದಿನಾಚರಣೆ ಮಾಡಬೇಕು ಅಂತೇಳಿ ನೀವು ಆದೇಶವನ್ನು ಮಾಡಿದ್ರಿ ನಿಮ್ಮ ಸರ್ಕಾರದಲ್ಲಿ, ಅದು ಇನ್ನೂ ಅನುಷ್ಠಾನಕ್ಕೆ ಬಂದಿಲ್ಲ. ಮಾತಾಡ್ತೀನಿ